ಬೆಲ್ಲುವಿದ್ಯೆಯಲ್ಲಿ ದಸರಾ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಸಮವಸ್ತ್ರ ವಿತರಣೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಜನಸ್ನೇಹಿ ಪೊಲೀಸ್ ಆಗಿರುವ ಶ್ರೀ ದಯಾನಂದ ಜಮಾದಾರ್ ಇವರು ದೇವಾಪುರದ ಕ್ರೀಡಾಪಟುಗಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ರು. ದಸರಾ ಕ್ರೀಡಾಕೂಟದಲ್ಲಿ ತಮ್ಮ ದೇವಾಪುರದಲ್ಲಿರುವ ಏಕಲವ್ಯ ಕ್ರೀಡಾ ಕೇಂದ್ರದಿಂದ ಅನೇಕ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆಯ್ಕೆಯಾಗಿರುವ ಸುದ್ದಿಯನ್ನ ತಿಳಿದು ಜನಸ್ನೇಹಿ ಪೊಲೀಸ್ ಆಗಿರುವ ಶ್ರೀ ದಯಾನಂದ ಜಮಾದಾರ್ ಅವರು ತಮ್ಮ ದೇವಾಪುರದ ಕ್ರೀಡಾಪಟುಗಳಿಗೆ 20 ಟಿ ಶರ್ಟ್ ಕೊಡಿಸಲಾಯಿತು. ಹಾಗೆಯೇ ಮುಂದಿನ ಒಂದು ಗುರಿ ಎಷ್ಟೇ ಕಷ್ಟಕರವಾದರೂ ಸಹಿತ ಅದನ್ನ ಮುಟ್ಟುವ ತನಕ ಬಿಡಬಾರದು ಅಂತ ಧೈರ್ಯವನ್ನ ತುಂಬಿಸುವ ಮೂಲಕ ಎಲ್ಲ ಕ್ರೀಡಾಪಟುಗಳಿಗೆ ಮಾತಿನ ಮೂಲಕ ತಿಳಿಸಿದ್ರು. ಮತ್ತು ಶ್ರೀ ದಯಾನಂದ ಜಮಾದಾರ್ ಪೊಲೀಸ್ ಇವರು ಸುರಪುರ ತಾಲೂಕಿನಲ್ಲಿ ಅನೇಕ ರೀತಿಯ ಸಹಾಯವನ್ನ ಮಾಡುತ್ತಾ ಬಂದಿದ್ದಾರೆ. ಹಾಗೆ ಅವರಿಗೆ ಅನೇಕ ರೀತಿಯ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುತ್ತಾರೆ. ಇವರು ದೇವಾಪುರದ ಬೀಟ್ ಪೊಲೀಸ್ ಅಧಿಕಾರಿಯಾಗಿದ್ರು. ನಾನು ಈ ಊರಿನ ಒಬ್ಬ ನಾಗರಿಕನಾಗಿದ್ದೇನೆ ಅಂತ ದೇವಾಪುರದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಭಾಗಿಯಾಗುವ ಮೂಲಕ ಜನರ ಮನಸ್ಸನ್ನ ಗೆದ್ದಿರುತ್ತಾರೆ ಈ ಪೊಲೀಸ್ ಅಧಿಕಾರಿ. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟಕ್ಕೆ ಬಿಲ್ಲು ವಿದ್ಯೆ ಆಡಲು ಹೋಗುವಂತ ಕ್ರೀಡಾಪಟುಗಳಾಗಿರುವ ಮೌನೀಶ್ ಕುಮಾರ್ ಆರ್, ಏಕಲವ್ಯ ಕ್ರೀಡಾ ಕೇಂದ್ರದ ತರಬೇತುದಾರರು ರಘು, ಪರಮಣ್ಣ, ಮೌನೀಶ್ ಹೆಚ್, ಬಲಭೀಮ್ ಬಿ, ನವೀನ್, ಅನಂತಕುಮಾರ್, ಪರಶುರಾಮ್, ಪ್ರದೀಪ್, ವೆಂಕಟೇಶ್, ಜೆ, ಶರಣಬಸವ, ಶಿವಕುಮಾರ್, ಸೋಯಲ್, ಹಾಗೆ ಮಹಿಳಾ ವಿಭಾಗದಲ್ಲಿ ಬಸಮ್ಮ, ಅನ್ನಪೂರ್ಣ, ಭಾಗ್ಯಶ್ರೀ, ಅನಿತಾ, ದೇವಮ್ಮ, ತನುಶ್ರೀ ಈ ಎಲ್ಲಾ ಕ್ರೀಡಾಪಟುಗಳಿಗೆ ದಯಾನಂದ ಸರ್ ಅವರು ಶುಭ ಕೋರುತ್ತಾ ಮುಂದಿನ ಒಂದು ಮಟ್ಟದಲ್ಲಿ ಯಶಸ್ವಿಗೊಳಿಸಿ ನಮ್ಮ ದೇವಾಪುರಕ್ಕೂ, ನಮ್ಮ ತಾಲೂಕು ಸುರಪುರಕ್ಕೂ ಹಾಗೂ ನಮ್ಮ ಜಿಲ್ಲೆ ಯಾದಗಿರಿಗೂ ಕೀರ್ತಿ ತರಬೇಕು ಅಂತ ತಿಳಿಸಿದರು. ಮೈಸೂರು ದಸರಾ ಕ್ರೀಡಾಕೂಟದಲ್ಲಿಯೂ ಕೂಡ ಭಾಗಿಯಾಗಲಿದ್ದಾರೆ. ಕ್ರೀಡಾಪಟುಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಬೀಟ್ ಜನಸ್ನೇಹಿ ಪೊಲೀಸರಾದ ದಯಾನಂದ್ ಕ್ರೀಡಾಪಟುಗಳಿಗೆ ಸಮವಸ್ತ್ರ ನೀಡಿ ಕ್ರೀಡೆಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸಲು ಅವಶ್ಯವಾಗಿದ್ದು ಅತ್ಯುತ್ತಮ ಕ್ರೀಡಾಪಟುಗಳ ಸಾಲಿನಲ್ಲಿ ನೀವಾಗಬೇಕು. ರಾಜ್ಯ ಮಟ್ಟದ ಮತ್ತು ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನ ಪಡೆದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಬೇಕು. ಒಲಿಂಪಿಕ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಆಯ್ಕೆಯಾಗಿ ಚಿನ್ನದ ಪದಕವನ್ನ ಪಡೆದು ಯಶಸ್ವಿ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬೇಕು. ಸಾಧನೆ ಯಾವುದೇ ಅಡೆತಡೆ ಬಂದರೂ ಕೂಡ ಎದೆಗುಂದದೆ ಗುರಿಯ ಕಡೆಗೆ ಮುನ್ನುಗ್ಗಿ ಕನಸು ನನಸಾಗಿಸಿಕೊಳ್ಳಬೇಕು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಗೆದ್ದು ವಿಶ್ವವೇ ದೇವಾಪುರಿಗೆ ತಿರುಗಿ ನೋಡುವ ಹಾಗೆ ಸಾಧನೆಯನ್ನ ಮಾಡಬೇಕು. ಆ ಸಾಧನೆ ನಿಮ್ಮದಾಗಲಿ ಎಂದು ಶುಭ ಕೋರಿದ್ರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಎಲ್ಲಾ ಕ್ರೀಡಾಪಟುಗಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ಮನವರಿಕೆ ಮಾಡಿದ್ರು. ಹಾಗೂ ಕ್ರೀಡಾಪಟುಗಳಿಗೆ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನ ಪಾಲಿಸಿ. ರಾಜ್ಯ ಹೆದ್ದಾರಿಯಲ್ಲಿ ದೇವಾಪುರ ಇರುವುದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ವಾಹನ ಚಲಾಯಿಸಿ. ರಸ್ತೆ ದಾಟುವಾಗ ಎಡಬಲ ವಾಹನಗಳನ್ನು ಗಮನಿಸಿ ದಾಟಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಕನಕಪ್ಪ ನಾಯಕ್, ರುಕ್ಮಾಪುರ್ ಅವರು ಭಾಗಿಯಾಗಿದ್ದರು. ವರದಿ ಶಾಂತಗೌಡ, ದೇವಾಪುರ, ಟೈಮ್ 9 ಕನ್ನಡ ನ್ಯೂಸ್, ಸುರಪುರ ತಾಲೂಕು ವರದಿಗಾರರು. ನನ್ನೆಲ್ಲ ಆತ್ಮೀಯ ಕ್ರೀಡಾಪಟುಗಳಿಗೆ ತಿಳಿಸಿದ್ದೇನೆಂದರೆ, ಈಗಾಗಲೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ, ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಊರಿರುವುದು ರಾಜ್ಯ ಹೆದ್ದಾರಿ ಎಲ್ಲಿ ಮಧ್ಯದಲ್ಲಿ ನಮ್ಮ ಊರಿದೆ. ದಯಮಾಡಿ ಒಂದು ಹೆದ್ದಾರಿ ದಾಟುವಾಗ ಅಥವಾ ನಾವು ಯಾವುದೇ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸೋಣ. ಯಾವುದೇ ಅಲಕ್ಷ್ಯತನ, ಅತಿ ವೇಗ, ಯಾವುದೇ ಅಜಾಗರೂಕತೆ ಮಾಡೋದು ಬೇಡ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿದ್ದೇವೆ. ದಯಮಾಡಿ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಹೇಳಬೇಕು, ಮನೆಯಾಗ ಯಾರೇ ದ್ವಿಚಕ್ರ ವಾಹನ ಏನಾದರೂ ವಾಹನ ಚಲಾಯಿಸ್ತಾ ಇದ್ರಂದ್ರೆ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ ಅಂತ ಹೇಳಬೇಕು. ಹೆಲ್ಮೆಟ್ ಇರೋದ್ರಿಂದ ಏನಾಗ್ತಪ್ಪ ಅಂದರೆ ಏನೇ ಒಂದು ಅಪಘಾತ ಆಗಲಿ, ಬೈಕ್ ಸ್ಕಿಡ್ ಆಗಲಿ, ಏನೇ ಆದಾಗೂ ಕೂಡ ಬಿದ್ದಾಗ ನಮ್ಮ ತಲೆಗೆ ತಾಗದೆ ಹೆಲ್ಮೆಟ್ ತಾಗ್ತದೆ, ನಮ್ಮ ಜೀವ ಉಳಿತದೆ. ಜೀವ ರಕ್ಷಕ ಇದು ಹೆಲ್ಮೆಟ್ ಇದೆ. ದಯಮಾಡಿ ಅದೆಷ್ಟೋ ಅಪಘಾತಗಳನ್ನ ನಾವು ನೋಡ್ತಾ ಇದ್ದೀವಿ. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿ ಅಪಘಾತಗಳಾಗಿ ಪ್ರಾಣ ಹೋಗ್ತಾ ಇದೆ. ಈಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ತಂದೆ ನಾವು ಏನಾದರೂ ತೀರ್ಕೊಂಡಂದ್ರೆ ಆ ಕುಟುಂಬನೇ ಬಹಳಷ್ಟು ತೊಂದರೆಗೆ ಮತ್ತು ದುಃಖಕ್ಕೀಡಾಗ್ತದೆ. ಹೀಗಾಗಿ ದಯಮಾಡಿ ನನ್ನೆಲ್ಲ ಕ್ರೀಡಾಪಟುಗಳು ಇಂದಿನಿಂದ ನಾವು ಕೂಡ ಸಂಚಾರಿ ನಿಯಮಗಳನ್ನು ಪಾಲಿಸೋಣ. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಹೇಳೋಣ ಸಂಚಾರಿ ನಿಯಮಗಳನ್ನು ಪಾಲಿಸಲು. ಯಾವುದೇ ಅಪಘಾತದ ಪ್ರಾಣ ಅಪಾಯದಿಂದ ಪಾರಬೇಕಪ್ಪ ಅಂದರೆ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು, ಕಡ್ಡಾಯವಾಗಿ ಗಾಡಿ ನೋಂದಣಿ ಆಗಿರಬೇಕು, ವಿಮಾ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಎಮಿಷನ್ ಟೆಸ್ಟ್ ಆಗಿರಬೇಕು. ಯಾವುದೇ ವಾಹನ ಚಲಾಯಿಸುವಾಗ ವಾಹನ ಚಲನ
ಪತ್ರ ಇರಬೇಕು, ಲೈಸೆನ್ಸ್ ಇರಬೇಕು. ಇವೆಲ್ಲ ನೀವು ಕೂಡ ಗ್ರಾಮದಲ್ಲಿ ಅರಿವು ಮೂಡಿಸ್ಬೇಕು, ಕುಟುಂಬದಲ್ಲಿ ಅರಿವು ಮೂಡಿಸ್ಬೇಕು ಅಂತ ಹೇಳ್ತಾ, ಅಪಘಾತದಿಂದ ನಾವು ಪ್ರಾಣಾಪಾಯದಿಂದ ಪಾರಬೇಕಾದ್ರೆ ನಾವು ಸಂಚಾರಿ ಸೂಚನಾ ಫಲಕವನ್ನು ಆಧರಿಸಿ ನಾವು ವಾಹನ ಚಲಾಯಿಸಿದಾಗ ಅಪಘಾತದ ಪ್ರಾಣಾಪಾಯದಿಂದ ಪಾರಾಗ್ತೀವಿ. ನೀವೆಲ್ಲರೂ ಮನೆಯಾಗ ಹೇಳ್ತೀರಿಲ್ಲ ಸಂಚಾರಿ ನಿಯಮ ಪಾಲಿಸ್ಬೇಕಂತ ಹೇಳ್ತೀರಿ? ಪಪ್ಪಾಗ, ಅಣ್ಣಾಗ, ಅಜ್ಜಾಗ, ಕಾಕಾಗ, ಚಿಕ್ಕಪ್ಪಗೆಲ್ಲ ಹೇಳ್ತೀರಿಲ್ಲ ಹೆಲ್ಮೆಟ್ ಬಳಸ್ಬೇಕಂತ ಇವತ್ತಿನ ಹೇಳ್ತೀರಿ? ಹೇಳ್ಬೇಕಾ? ಓಕೆ, ಥ್ಯಾಂಕ್ ಯು.